ಹಾಯ್, ಹಲೋ ಅಂಡ್ ನಮಸ್ತೆ. ಇವತ್ತಿನ ವಿಷಯ ವ್ಯಾಪಾರ ಬಾಕಿ ಮತ್ತು ಸಂದಾಯ ಬಾಕಿ. ಈ ಕ್ಲಾಸ್ ಸಿಇಟಿ ದೃಷ್ಟಿಯಿಂದ ಇಂಪಾರ್ಟೆಂಟ್ ಮತ್ತು PUC ದೃಷ್ಟಿಯಿಂದ ಕೂಡ ಇಂಪಾರ್ಟೆಂಟ್ ನೋಡ್ರಿ. ಸೊ ಸಂದಾಯ ಬಾಕಿಯ ಮೇಲೆ ಆಲ್ಮೋಸ್ಟ್ ಪ್ರಶ್ನೆಗಳು ಬರ್ತಾವೆ ಸಿಇಟಿಯಲ್ಲಿ, ಅವುಗಳನ್ನು ನಾವು ಡಿಸ್ಕಷನ್ ಮಾಡೋಣ. PUCಗೂ ಇಂಪಾರ್ಟೆಂಟ್ 2 ಮಾರ್ಕ್ಸಿನ ಪ್ರಶ್ನೆಗಳು ಬರ್ತಾವೆ. ಸೊ ಅಥವಾ 4 ಮಾರ್ಕ್ಸಿನ ಪ್ರಶ್ನೆ ಕೂಡ ಕೇಳಬಹುದು. ಸಂದಾಯ ಬಾಕಿ ಅಥವಾ ವ್ಯಾಪಾರ ಬಾಕಿ ಎನ್ನುವಂತ ಪರಿಕಲ್ಪನೆ. ವ್ಯಾಪಾರ ಬಾಕಿಯನ್ನ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತೇಳಿ ಕರಿತೀವಿ. ಸೊ ಸಂದಾಯ ಬಾಕಿಯನ್ನ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತೇಳಿ ಕರಿತೀವಿ. ವ್ಯಾಪಾರ ಬಾಕಿ ಅಂದ್ರೆ ಬಹಳ ಸಿಂಪಲ್ ನೋಡ್ರಿ. ಒಂದು ರಾಷ್ಟ್ರ ಇರ್ತದೆ, ಹೌದಾ? ಒಂದು ರಾಷ್ಟ್ರ ಏನ್ ಮಾಡ್ತಂದ್ರ ಒಂದು ವರ್ಷದ ಅವಧಿಯಲ್ಲಿ ರಫ್ತು ಮತ್ತು ಆಮದು ಮಾಡಬೇಕು. ಇವೆಲ್ಲ ವಿದೇಶಿ ವ್ಯಾಪಾರದಾಗ ಮಾತಾಡ್ಲಾಗ್ತೀವಿ ನಾವು. ರಫ್ತು ಮತ್ತು ಆಮದು ಮಾಡ್ಕೋಬೇಕು. ಹಾಗಾಗಿ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಏನ್ ಮಾಡುತ್ತಂದ್ರ ಬರೇ ಸರಕುಗಳು, ಹೌದಾ? ಹೊಟ್ಟೆ ಸೇವೆ ಅನ್ನುವಂಗಿಲ್ಲಲ್ಲಿ, ಹೌದಾ? ಹೊಟ್ಟೆ ಸೇವೆಗಳು ತೊಳುದಿಲ್ಲ. ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ಸರಕುಗಳನ್ನ ರಫ್ತು ಮಾಡ್ತದ. ಅದೇ ರೀತಿ ಏನ್ ಮಾಡ್ತದ? ಸರಕುಗಳನ್ನ ರಫ್ತು ಅಂದ್ರೆ ಏನು? ಕಳಿಸೋದು. ಅದೇ ರೀತಿ 1ನೇ ಪಾಯಿಂಟ್ ಸರಕುಗಳನ್ನ ರಫ್ತು ಮಾಡ್ತದ. 2ನೇ ಪಾಯಿಂಟ್ ಏನ್ ಮಾಡ್ತದ? ಸರಕುಗಳನ್ನ ಏನ್ ಮಾಡ್ತದ? ಆಮದು ಮಾಡ್ಕೋತದೆ. ಆಮದು ಅಂದ್ರೆ ಏನು? ತರಿಸೋದು, ಹೌದಾ? ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಸರಕುಗಳನ್ನ ರಫ್ತು ಮಾಡ್ತದ. ಸರಕುಗಳಂದ್ರೆ ನಿಮಗೆ ಗೊತ್ತದ, ಮುಟ್ಟಲು ಬರುವಂತಹ ವಸ್ತುಗಳು, ಹೌದಾ? ಸರಕುಗಳನ್ನ ರಫ್ತು ಮಾಡ್ತದ, ಸರಕುಗಳನ್ನ ಆಮದು ಮಾಡ್ಕೋತದ. ಸೊ ಇವೆರಡರ ಮೊದಲಾಗಿರುವಂತಹ ವ್ಯತ್ಯಾಸವೇನಂದ್ರ ವ್ಯಾಪಾರ ಬಾಕಿ. ಸಿಂಪಲ್ ವ್ಯಾಪಾರ ಬಾಕಿ. ಫಾರ್ ಎಕ್ಸಾಂಪಲ್ 900 ವಸ್ತುಗಳನ್ನ ರಫ್ತು ಮಾಡ್ತು, ಹೌದಾ? ಸೊ 1000 ವಸ್ತುಗಳನ್ನ ಆಮದು ಮಾಡ್ಕೋತಂದ್ರ ಡಿಫರೆನ್ಸ್ ಎಷ್ಟು? 100. ದಿಸ್ ಈಸ್ ವ್ಯಾಪಾರ ಬಾಕಿ. ಸೊ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ, ಹೌದಾ? ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ರಫ್ತು ಮಾಡಿದ ಎಲ್ಲಾ ಸರಕುಗಳ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ಎಲ್ಲಾ ಸರಕುಗಳ ಮೌಲ್ಯದ ನಡುವಿನ ವ್ಯತ್ಯಾಸವನ್ನ ಏನಂತೇಳಿ ಕರಿತೀವಿ ಅಂದ್ರ ವ್ಯಾಪಾರ ಸಿಲ್ಕು ಅಥವಾ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ಇದು ತಿಳಿಲೇಬೇಕು ನಿಮಗ. ಇನ್ನೊಂದ್ಸಲ ಹೇಳ್ತೀನಿ ಬೇಕಿದ್ರ, ಬಟ್ ಇದು ತಿಳಿತಪ್ಪ ಅಂದ್ರೆ ಪೂರಾ ವಿಡಿಯೋನೇ ತಿಳಿದಂಗ ನಿಮಗೆ, ಹೌದಾ? ಸೊ ನೀವು ಒಂದು ರಾಷ್ಟ್ರ ಇರ್ತದೆ ನಮ್ಮ ಭಾರತ, ಒಂದು ವರ್ಷದ ಅವಧಿಗಳಲ್ಲಿ ಏನ್ ಮಾಡ್ತಂದ್ರ ಸರಕುಗಳನ್ನ ಕಳಿಸ್ತದ ಮತ್ ಸರಕುಗಳನ್ನ ತರಿಸ್ಕೋತದ. ಅವೆರಡರ ನಡಬರ್ಕಿನ ವ್ಯತ್ಯಾಸ ಅಂದ್ರೆ ಏನು ಅಂದಾಗ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ಸೊ ವಿದೇಶಗಳಿಂದ ರಫ್ತು ಮಾಡಿದ ವ್ಯಾಪಾರ ಬಾಕಿ ಸ್ವೀಕೃತಿಯಲ್ಲಿ ನೋಡ್ರಿ, ವಿದೇಶಗಳಿಗೆ ರಫ್ತು ಮಾಡಿದ ಸರಕುಗಳನ್ನು ವಿದೇಶಗಳಿಗೆ ನಾವು ರಫ್ತು ಮಾಡದೆ ಅಂದ್ರೆ ಏನ್ ಬರ್ತದ? ರೊಕ್ಕ ಬರ್ತದ. ಹಂಗಾಗಿ ಅದನ್ನ ನಾವು ಸ್ವೀಕೃತಿಯಲ್ಲಿ, ವಿದೇಶಗಳಿಂದ ಆಮದು ಮಾಡಿಕೊಂಡಿವಂದ್ರ, ವಿದೇಶಗಳಿಂದ ನಾವು ತರಿಸ್ಕೊಂಡಿವಂದ್ರ ನಮ್ದು ಏನಾಗ್ತದೆ? ರೊಕ್ಕ ಹೋಗ್ತದೆ. ಅದನ್ನ ಇಲ್ಲಿ ಬರಿತೀವಂದ್ರ ಪಾವತಿಯಲ್ಲಿ ನಮೂದಿಸಲಾಗುತ್ತದೆ. ಹಾಗಾಗಿ ವ್ಯಾಪಾರ ಬಾಕಿಯಲ್ಲಿ ಕೇವಲ ಸರಕುಗಳನ್ನು ಮಾತ್ರ ಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಸರಕುಗಳನ್ನು ಇನ್ನೊಂದು ಹೆಸರಿಂದ ಕರೀತಾರೆ, ಏನು ಅಂತೇಳಿ ಅಂದಾಗ ಗೋಚರಿಸುವ ವಸ್ತುಗಳು ಅಂತೇಳಿ ಕರೀತಾರೆ. ಸೊ ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ರಫ್ತು ಮಾಡಿದ ಸರಕಿನ ಮೌಲ್ಯ ಮತ್ತು ಆಮದು ಮಾಡಿಕೊಂಡ ಸರಕಿನ ಮೌಲ್ಯದ ನಡುವಿನ ವ್ಯತ್ಯಾಸವನ್ನ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ವ್ಯಾಪಾರ ಬಾಕಿಯಲ್ಲಿ 3 ವಿಧಗಳು. ಸೊ 3 ವಿಧಗಳು ಯಾವ್ಯಾವು ಅಂತೇಳಿ ಅಂದಾಗ ಸಮತೋಲನ ವ್ಯಾಪಾರ ಬಾಕಿ, ಬೀಗುತಿ ವ್ಯಾಪಾರ ಬಾಕಿ, ಕೊರತೆಯ ವ್ಯಾಪಾರ ಬಾಕಿ ಅಂತೇಳಿ ನಾವು ನೋಡ್ತೀವಿ. ಸೊ ಸಮತೋಲನ ವ್ಯಾಪಾರ ಬಾಕಿ ಎಂದರೆ, ಸೊ ಇದನ್ನ ನಾವು ಈ ರೀತಿ ಅನ್ಕೊಳ್ಳೋಣ. ಒಂದೇದು ಮೀಗುತಿ ವ್ಯಾಪಾರ ಬಾಕಿ ತಿಳ್ಕೊಂಡ್ಬಿಡೋಣ. ಫಸ್ಟ್ ಮೀಗುತಿ, ಅದನ್ನ ಸರ್ಪ್ಲಸ್ ಬಜೆಟ್ ಅಂತೇಳಿ ಕರಿತೀವಿ. ಸರ್ಪ್ಲಸ್ ಅಂದ್ರೆ ಮೀಗುತಿ ಅಂದ್ರೆ ಏನು? ಉಳಿತಾಯ ಆಗ್ಬೇಕು. ಹಂಗಾಗಿ ಅಥವಾ ಪ್ರಾಫಿಟ್ ಆಗ್ಬೇಕು ನಿಮ್ಗೆ. ಸರ್ಪ್ಲಸ್ ಅಂದ್ರೆ ಏನು? ಪ್ರಾಫಿಟ್. ಮೀಗುತಿ ವ್ಯಾಪಾರ ಬಾಕಿ ಅಂದರೆ ದಿಸ್ ಇಸ್ 1, ಹೌದಾ? ಇದು 1ನೇದು. ಸೊ ಮೀಗುತಿ ವ್ಯಾಪಾರ ಬಾಕಿ ಅಂದ್ರೆ ನಾವು ಸರಕುಗಳನ್ನ ಏನ್ ಮಾಡ್ತೀವಿ? ರಫ್ತು ಮಾಡ್ತೀವಿ, ಹೌದಾ? ಸರಕುಗಳನ್ನ ರಫ್ತು ಮಾಡ್ತೀವಿ. ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ, ಹೌದಾ, ಸರಕುಗಳನ್ನ ರಫ್ತು ಮಾಡುತ್ತದೆ. ರಫ್ತುಗಳ ಮೌಲ್ಯ ಹೆಚ್ಚಾಗಿದ್ದು ಆಮದುಗಳ ಮೌಲ್ಯ ಕಡಿಮೆ ಇತ್ತಪ್ಪ ಅಂದ್ರೆ ನೋಡ್ರಿ, ನೀವು 100 ವಸ್ತುಗಳನ್ನ ಮಾರ್ತೀರಿ, 90 ವಸ್ತುಗಳನ್ನ ತರಿಸ್ಕೋತೀರಿ. ಇದು ನಿಮಗೆ ಅನುಕೂಲ ಆಗ್ತದೆ, ನಾನು ಅನುಕೂಲ ಆಗ್ತದೆ. ನಿಮ್ಮ ಅಂಗಡಿ 100 ವಸ್ತುಗಳನ್ನ ಮಾರ್ತೀರಿ, ಜಾಸ್ತಿ ಮಾರ್ತೀರಿ. ತರಿಸ್ಕೊಳ್ಳೋದು ಏನ್ ಮಾಡ್ತೀರಿ? ಕಡಿಮೆ ತರಿಸ್ಕೋತೀರಿ. ಅಂದ್ರೆ ನೀವೇನ್ ಮಾಡ್ತೀರಿ? ಆರ್ಥಿಕತೆಯಲ್ಲಿ ಜಾಸ್ತಿ ಮಾರಾಟ ಮಾಡಿದಾಗ ಏನಾಗ್ತಂದ್ರೆ ನಿಮ್ಗೆ 10 ರೂಪಾಯಿ ಪ್ರಾಫಿಟ್ ಆಗ್ತದೆ, ಲಾಸ್ ಆಗ್ತದೆ. ನೋಡ್ರಿ, ಮಾರಿದ್ದೆಟ್ಟು 10, ಹಂಗಾದ್ರೆ ನೀವು 100 ರೂಪಾಯಿ ಬಂದ, ತರಿಸ್ಕೊಂಡಿದ್ದೆಟ್ಟು 90, ಹಂಗಾಗಿ ನಿಮಗೆ 10 ರೂಪಾಯಿ ಏನಾಯ್ತು? ಪ್ರಾಫಿಟ್ ಆಯ್ತು. ಇದನ್ನ ಏನಂತೇಳಿ ಕರಿತೀವಿ ಅಂದ್ರೆ ಮೀಗುತಿ ವ್ಯಾಪಾರ ಬಾಕಿ ಎಂದು ಕರೆಯುತ್ತೇವೆ. ಸರಕುಗಳ ಅಥವಾ ವ್ಯಾಪಾರ ಬಾಕಿಯಲ್ಲಿ ರಫ್ತುಗಳ ಪ್ರಮಾಣ ಹೆಚ್ಚಾಗಿದ್ದು ಆಮದುಗಳ ಪ್ರಮಾಣ ಕಡಿಮೆ ಇದ್ದರೆ ಅದನ್ನು ಮೀಗುತಿ ವ್ಯಾಪಾರ ಬಾಕಿ ಎಂದು ಕರೆಯುತ್ತೇವೆ. 2ನೇದು ಕೊರತೆಯ ವ್ಯಾಪಾರ ಬಾಕಿ. ಸೊ 2ನೇದು ಕೊರತೆಯ ವ್ಯಾಪಾರ ಬಾಕಿ ಎಂದರೆ, ಇಲ್ಲಿ ಏನ್ ಮಾಡ್ತೀವಿ? ಕೊರತೆಯ ವ್ಯಾಪಾರ ಬಾಕಿ ಅಂದ್ರೆ ನಮಗೆ ಇದನ್ನ ಅನಾನುಕೂಲಕರ ವ್ಯಾಪಾರ ಬಾಕಿ ಎಂದು ಕೂಡ ಕರೀತಾರೆ. ಅಲ್ಲಿ ರಫ್ತುಗಳ ಪ್ರಮಾಣ ಹೆಚ್ಚಿದ್ದಕ್ಕೆ ನಮಗೆ ಅನುಕೂಲಕರವಾಯಿತು. ಮೀಗುತಿ ವ್ಯಾಪಾರ ಬಾಕಿ ಅಂದ್ರೂ ಒಂದೇ, ಅನುಕೂಲಕರ ವ್ಯಾಪಾರ ಬಾಕಿ ಅಂದ್ರೂ ಒಂದೇ. ಇಲ್ಲಿ ರಫ್ತುಗಳ ಪ್ರಮಾಣ ಹೆಚ್ಚಾಗಿದ್ದು ಆಮದುಗಳ ಪ್ರಮಾಣ ಕಡಿಮೆ ಇದ್ದಾಗ ನಮಗೆ ಅನುಕೂಲ ಆಯ್ತು.
ಎರಡನೇದು ಕೊರತೆಯ ವ್ಯಾಪಾರ ಬಾಕಿ ಅಂದ್ರೆ ಜಾಸ್ತಿ ತರಿಸ್ಕೊಳ್ಳೋದ್ರಿ. ಆಮದುಗಳ ಪ್ರಮಾಣ ಹೆಚ್ಚಾಗಿದ್ದು ರಫ್ತುಗಳ ಪ್ರಮಾಣ ಕಡಿಮೆಯಾಗಿದ್ದರೆ ಇದನ್ನು ಕೊರತೆಯ ವ್ಯಾಪಾರ ಬಾಕಿ ಎಂದು ಕರೆಯುತ್ತೇವೆ. ಕೊರತೆಯ ವ್ಯಾಪಾರ ಬಾಕಿ ಅಂದ್ರ ಜಾಸ್ತಿ ತರಿಸುವುದು, ಮಾರುವುದಿದ್ರೆ ಕಡಿಮೆ, ಹಂಗಾಗಿ ಇದನ್ನ ಕೊರತೆಯ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ವ್ಯಾಪಾರ ಬಾಕಿಯಲ್ಲಿ ರಫ್ತುಗಳ ಮೌಲ್ಯ ಕಡಿಮೆ ಇದ್ದು ಆಮದುಗಳ ಮೌಲ್ಯ ಹೆಚ್ಚಾಗಿದ್ದರೆ ಅದನ್ನ ಏನಂತೇಳಿ ಕರಿತೀವಿ ಅಂದ್ರ ಕೊರತೆಯ ವ್ಯಾಪಾರ ಬಾಕಿ ಎಂದು ಕರಿತೀವಿ. ಇಲ್ಲಿ ರಫ್ತುಗಳ ಮೌಲ್ಯ ಅಧಿಕವಾಗಿರ್ತಾವ ನೋಡ್ರಿ. ಮಿಗುತಿ ವ್ಯಾಪಾರ ಬಾಕಿ ರಫ್ತುಗಳ ಮೌಲ್ಯ ಅಧಿಕವಾಗಿದ್ದು ಗ್ರೇಟರ್ ದೆನ್, ಹೌದಾ, ಆಮದುಗಳ ಮೌಲ್ಯ ಏನಾಗಿರ್ತಂದ್ರ ಕಡಿಮೆ ಇರ್ತದ. ಇದನ್ನ ಮಿಗುತಿ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ಇಲ್ಲಿ ರಫ್ತುಗಳ ಮೌಲ್ಯ ಕಡಿಮೆ ಇದ್ದು, ಹೌದಾ, ಆಮದುಗಳ ಮೌಲ್ಯ ಏನಾಗ್ತಂದ್ರ ಹೆಚ್ಚಾಗ್ತದ. ಇದನ್ನ ಏನಂತೇಳಿ ಕರಿತೀವಿ ಅಂದ್ರ ಕೊರತೆಯ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ಮೂರನೇದು ಸಮತೋಲನ ವ್ಯಾಪಾರ ಬಾಕಿ ಎಂದರೆ ಎರಡು. ವ್ಯಾಪಾರ ಬಾಕಿಯಲ್ಲಿ ಸರಕುಗಳ ಮೌಲ್ಯ ಮತ್ತು ಆಮದುಗಳ ಮೌಲ್ಯ ಎರಡು ಸಮವಾಗಿದ್ದರೆ ಅದನ್ನ ಏನಂತೇಳಿ ಕರಿತೀವಿ ಅಂದ್ರ ಸಮತೋಲನ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ಸೊ ಮೂರು ರೀತಿಯ ವ್ಯಾಪಾರ ಬಾಕಿಗಳನ್ನ ನಾವು ಅಧ್ಯಯನ ಮಾಡಿದೀವಿ. ಒಂದನೇದು ಮಿಗುತಿ ಅಂದ್ರ ರಫ್ತು ಹೆಚ್ಚಾಗಿದ್ದು ಆಮದು ಕಡಿಮೆ ಇರ್ತದ. ಎರಡನೇದು ಕೊರತೆಯ ವ್ಯಾಪಾರ ಬಾಕಿ ಅಂದ್ರ ಆಮದು ಹೆಚ್ಚಾಗ್ತದ, ರಫ್ತು ಕಡಿಮೆ ಆಗ್ತದ. ಮೂರನೇದು ಸಮತೋಲನ, ಎರಡು ಈಕ್ವಲ್ ಇದ್ದು ಅಂದ್ರ ಅದನ್ನ ಸಮತೋಲನ ವ್ಯಾಪಾರ ಬಾಕಿ ಅಂತೇಳಿ ಕರಿತೀವಿ. ವ್ಯಾಪಾರ ಬಾಕಿಯಲ್ಲಿ ಏನನ್ನ ಕನ್ಸಿಡರ್ ಮಾಡ್ತೀವಿ? ಬರೀ ಸರಕು. ವ್ಯಾಪಾರ ಬಾಕಿಯಲ್ಲಿ ಏನನ್ನ ಕನ್ಸಿಡರ್ ಮಾಡ್ತೀವಿ? ಸರಕುಗಳ ರಫ್ತು, ನೆಕ್ಸ್ಟ್ ಸರಕುಗಳ ಆಮದು. ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಸರಕುಗಳನ್ನ ರಫ್ತು ಮಾಡುತ್ತದೆ ಮತ್ತು ಸರಕುಗಳನ್ನ ಆಮದು ಮಾಡುತ್ತದೆ. ಇವೆರಡರ ನಡುವಿನ ವ್ಯತ್ಯಾಸ ವ್ಯಾಪಾರ ಬಾಕಿ ಅಂದ್ವಿ. ಇದರ ಟೈಪೇ ಅದ್ ನೋಡ್ರಿ ಸಂದಾಯ ಬಾಕಿ. ಬಹಳ ಗಾಬರಿ ಆಗ್ಬಿಡುದು. ಸಂದಾಯ ಬಾಕಿ ಅಂದ್ರ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ರಫ್ತು ಮಾಡಿದ ಸರಕು ಮತ್ತು ಸೇವೆಗಳು, ಇದೊಂದೇ ಪಾಯಿಂಟ್ ಹೆಚ್ಚಿಗೆ ಸೇರಿಸಬೇಕು, ಹೌದಾ. ಸರಕು ಮತ್ತು ಸೇವೆಗಳು ನೋಡಿ, ಅಲ್ಲಿ ಆಗಲೇ ಹೇಳ್ದಂಗೆ ಹೇಳ್ತೀನಿ ನೋಡ್ರಿ. ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ, ಹೌದಾ, ರಫ್ತು ಮಾಡಿದ, ಅಲ್ಲೇನಿದೀವಿ ಬರೇ ಸರಕು ಹೊಂದಿದೀವಿ. ಸರಕು ಮತ್ತು ಸೇವೆಗಳನ್ನು ಬಗ್ಗೆಲಿ ಸೇವೆಗಳು ಎರಡೂ ತಗೋಬೇಕು. ಸೇವೆಗಳು ಅಂದ್ರೆ ಗೊತ್ತದ ನಿಮಗೆ. ಸೇವೆಗಳಂದ್ರ ಶಿಕ್ಷಣ, ಆರೋಗ್ಯ, ಹಣಕಾಸು ಇವೆಲ್ಲವೂ ಏನಾಗ್ತಂದ್ರ ಸೇವೆಗಳಾಗ್ತವ. ಒಂದು ರಾಷ್ಟ್ರ ಒಂದು ವರ್ಷದಲ್ಲಿ ರಫ್ತು ಮಾಡಿದ ಸರಕು ಮತ್ತು ಸೇವೆಗಳ ಮೌಲ್ಯ ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್ ಏನು? ನೆಕ್ಸ್ಟ್ ಆಮದು ಮಾಡಿಕೊಂಡ ಸರಕು ಮತ್ತು ಸೇವೆಗಳ ಮೌಲ್ಯದ ನಡುವಿನ ವ್ಯತ್ಯಾಸವನ್ನ ಏನಂತೇಳಿ ಕರಿತೀವಿ ಅಂದ್ರ ಸಂದಾಯ ಬಾಕಿ ಅಂತೇಳಿ ಕರಿತೀವಿ. ವೆರಿ ಸಿಂಪಲ್. ಬರೇ ಸರಕು ಇತ್ತಂದ್ರ ವ್ಯಾಪಾರ ಬಾಕಿ, ಸರಕು ಮತ್ತು ಸೇವೆಗಳು ಎರಡೂ ಇದ್ದು ಅಂದ್ರ ಸಂದಾಯ ಬಾಕಿ. ಸೊ ಸರಕುಗಳನ್ನ ನಾವು ಗೋಚರ ವಸ್ತುಗಳೆಂದರೆ, ಸೇವೆಗಳನ್ನ ಏನಂತೇಳಿ ಕರಿತೀವಿ ಅಂದ್ರ ಅಗೋಚರ ವಸ್ತುಗಳು ಅಂತೇಳಿ ಕರಿತೀವಿ. ಸೇವೆಗಳನ್ನ ಏನಂತೇಳಿ ಕರಿತೀವಿ? ಅಗೋಚರ ವಸ್ತುಗಳು ಅಂತೇಳಿ ಕರಿತೀವಿ. ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ರಫ್ತು ಮಾಡಿದ ಅಗೋಚರ ವಸ್ತುಗಳು ಮತ್ತು ಆಮದು ಮಾಡಿಕೊಂಡ ಗೋಚರ ಮತ್ತು ಅಗೋಚರ ವಸ್ತುಗಳ ನಡುವಿನ ವ್ಯತ್ಯಾಸವನ್ನ ಸಂದಾಯ ಬಾಕಿ ಎಂದು ಕರೆಯುತ್ತೇವೆ. ಬರೇ ಸರಕು ಇದ್ರ ವ್ಯಾಪಾರ ಬಾಕಿ, ಎರಡು ಇದ್ದು ಅಂದ್ರ ಸಂದಾಯ ಬಾಕಿ ಅಂತೇಳಿ ನೋಡ್ತೀವಿ. ಇದರಲ್ಲಿ ಕೂಡ ಮೂರು ಪ್ರಕಾರಗಳು: ಮಿಗುತಿ ಸಂದಾಯ ಬಾಕಿ, ಕೊರತೆಯ ಸಂದಾಯ ಬಾಕಿ, ನೆಕ್ಸ್ಟ್ ಸಮತೋಲನ ಸಂದಾಯ ಬಾಕಿ. ಮಿಗುತಿ ಅಂದ್ರೆ ಗೊತ್ತು ನಿಮಗೆ. ಮಿಗುತಿ ಅಂದ್ರೆ ನಿಮಗೆ ಲಾಭ ಯಾವಾಗ ಆಗ್ತದ? ರಫ್ತು ಹೆಚ್ಚಾಗಿದ್ರ. ಅದೇ ರೀತಿ ಒಂದು ರಾಷ್ಟ್ರ ಅಥವಾ ಒಂದು ದೇಶದ ಸರಕು ಮತ್ತು ಸೇವೆಗಳ ರಫ್ತಿನ ಮೌಲ್ಯ ಆಮದಿನ ಮೌಲ್ಯಕ್ಕಿಂತ ಅಧಿಕವಿದ್ದರೆ ಅದನ್ನು ಸಂದಾಯ ಬಾಕಿ ಎನ್ನುವರು. ಅಥವಾ ಸಂದಾಯ ಬಾಕಿಯಲ್ಲಿ ರಫ್ತುಗಳ ಪ್ರಮಾಣ ಹೆಚ್ಚಾಗಿದ್ದು ಆಮದುಗಳ ಪ್ರಮಾಣ ಕಡಿಮೆ ಇದ್ದರೆ ಇದನ್ನು ಏನಂತೇಳಿ ಕರಿತೀವಿ ಅಂದ್ರ ಮಿಗುತಿ ಸಂದಾಯ ಬಾಕಿ ಎಂದು ಕರೆಯುತ್ತೇವೆ. ಮಿಗುತಿ ಸಂದಾಯ ಬಾಕಿ ಈಸ್ ಈಕ್ವಲ್ ಟು ರಫ್ತುಗಳು ಗ್ರೇಟರ್ ದೆನ್, ಅಥವಾ ರಫ್ತುಗಳು ಹೆಚ್ಚಾಗಿದ್ದು ಆಮದುಗಳು ಏನಾಗ್ತಾವಂದ್ರ ಕಡಿಮೆಯಾಗಿರ್ತಾವ. ಕೊರತೆ ಒಳಗೆ ಏನಿದ್ರ ಅಪೋಸಿಟ್. ಮತ್ ನೆಕ್ಸ್ಟ್ ಸಂದಾಯ ಬಾಕಿಯಲ್ಲಿ, ಹೌದಾ, ಸಂದಾಯ ಬಾಕಿಯಲ್ಲಿ ಆಮದುಗಳ ಮೌಲ್ಯ ಹೆಚ್ಚಾಗಿದ್ದು ರಫ್ತುಗಳ ಮೌಲ್ಯ ಕಡಿಮೆ ಇದ್ದರೆ ಅದನ್ನ ಏನಂತೇಳಿ ಕರಿತೀವಿ ಅಂದ್ರ ಕೊರತೆಯ ಸಂದಾಯ ಬಾಕಿ ಅಂತೇಳಿ ಕರಿತೀವಿ. ಸೊ ಇಲ್ಲಿ ನಾವು ಕೊರತೆಯ ಸಂದಾಯ ಬಾಕಿ ಇಸ್ ಈಕ್ವಲ್ ಟು ರಫ್ತುಗಳು ಲೆಸ್ ದೆನ್ ಆಮದುಗಳು ಅಂತೇಳಿ ನಾವು ನೋಡ್ತೀವಿ. ಇಲ್ಲಿ ಸಂದಾಯ ಬಾಕಿ ಕೊರತೆಯಾದಾಗ ಭಾರತ ರಿಸರ್ವ್ ಬ್ಯಾಂಕ್ ತನ್ನ ವಿದೇಶಿ ವಿನಿಮಯವನ್ನು ಮಾರಾಟ ಮಾಡುವ ಮೂಲಕ ಸರಿಪಡಿಸ್ತದ. ನಮ್ಮ ಸಂದಾಯ ಬಾಕಿ ಯಾವುದು ಏನಾಗಿರ್ತದಂದ್ರ
ನಾವು ಆಮದನ್ನ ಜಾಸ್ತಿ ಮಾಡ್ಕೋತೀವಿ, ಉತ್ಪಾದನೆ ಜರ ಕಡಿಮೆ ಇದೆ ಈಗ ನಮ್ಮ ದೇಶದಾಗ, ನಾವು ಜಾಸ್ತಿ ತರಿಸ್ಕೋತೀವಿ. ರಫ್ತನ್ನ ಏನ್ ಮಾಡ್ತೀವಿ ಅಂದ್ರೆ ಕಡಿಮೆ ಮಾಡ್ತೀವಿ, ಕಡಿಮೆ ಮಾಡ್ತೀವಿ. ನಮಗೆ ಇಲ್ಲಿ ಡೆಫಿಷಿಯನ್ಸಿ ಉಂಟಾಗ್ತದೆ, ಕೊರತೆ ಉಂಟಾದಾಗ ನಮಗೆ ಏನ್ ಮಾಡ್ತದೆ ಅಂದ್ರೆ ವಿದೇಶಿ ವಿನಿಮಯ ಪತ್ರಗಳನ್ನ ಭಾರತದ ರಾಷ್ಟ್ರೀಯ ರಿಸರ್ವ್ ಬ್ಯಾಂಕು ಮಾರಾಟ ಮಾಡಿ ಆ ಕಡಿಮೆ ಏನಾಗಿರ್ತಲ್ಲ ಕೊರತೆಯನ್ನ ಏನ್ ಮಾಡುತ್ತೆ ಅಂದ್ರೆ ಸರಿಪಡಿಸ್ತದ. ನಮ್ಮದು ಮುಂಗಡ ಪತ್ರನೂ ಕೊರತೆ ಅದ, ನೆಕ್ಸ್ಟ್ ಸಂದಾಯ ಬಾಕಿನೂ ಕೂಡ ಏನದಂದ್ರ ಕೊರತೆಯ ಸಂದಾಯ ಬಾಕಿ ಅದ. ಕೊನೆಯದಾಗಿ ಏನ್ ಮಾಡ್ತೀವಿ ಅಂದ್ರ ಒಂದು ರಾಷ್ಟ್ರ ಒಂದು ವರ್ಷದ ಅವಧಿಯಲ್ಲಿ ಅಥವಾ ಸಂದಾಯ ಬಾಕಿಯಲ್ಲಿ, ಹೌದಾ, ಸರಕು ಮತ್ತು ಸೇವೆಗಳ ರಫ್ತು ಮತ್ತು ಸರಕು ಮತ್ತು ಸೇವೆಗಳ ಆಮದು ಎರಡೂ ಸಮವಾಗಿದ್ದರಪ್ಪ ಅಂದ್ರ ಅದನ್ನ ಸಮತೋಲನ ಸಂದಾಯ ಬಾಕಿ ಅಂತೇಳಿ ಕರಿತೀವಿ. ಇಲ್ಲಿ ಏನಾಗ್ತದಂದ್ರ ವ್ಯಾಪಾರ ಬಾಕಿ ಮತ್ತು ಸಂದಾಯ ಬಾಕಿ ಕಂಪ್ಲೀಟ್ ಆಗ್ತದ. ಮುಂದಿನ ವಿಡಿಯೋದಲ್ಲಿ ನಾವೇನ್ ಮಾಡೋಣ ಅಂದ್ರ ಸಂದಾಯ ಬಾಕಿಯ ಬಗ್ಗೆ ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ನಾವೇನ್ ಮಾಡೋಣ ಅಂದ್ರೆ ಮುಗಿಸೋಣ. ನಿಮ್ದು ಏನೇ ಪ್ರಶ್ನೆಗಳಿದ್ರು ನೀವು ಕಮೆಂಟ್ ಬಾಕ್ಸ್ ನ ಹಾಕ್ರಿ, ನಿಮ್ಮ ಪ್ರಶ್ನೆಗಳಿಗೆ ಉತ್ತರಗಳು ಮಾಡುವಂತ ಕೆಲಸ ಆಗ್ತದ ಅಂತೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ಜೈ ಹಿಂದ್.